ನಮಗೆ ಸ್ತೋತ್ರ. ಯೇಸುಕ್ರಿಸ್ತ ನಾಮದಲ್ಲಿ ಸ್ತುತಿ, ಮಹಿಮೆ, ಘನತ, ಪ್ರಭಾವಗಳು ಚೆಲ್ಲಿಸ್ತಾ ಇದ್ದೇವೆ ತಂದೆ. ಕರ್ತನು ಪರಿಶುದ್ಧನು ನಮ್ಮನ್ನು ಕೂಡ ಪರಿಶುದ್ಧವಾಗಿ ಜೀವಿಸಬೇಕಂತ ಬಲಗೊಳಿಸಿದ್ದಾನೆ. ಈಗ ದೇವರ ರಾಜ್ಯವು ನಮ್ಮಲ್ಲಿದೆ. ನಾವು ದೇವರ ರಾಜ್ಯವು ಬರಲಿ ಅಂತ ನಾವು ದಿನವೂ ಪ್ರಾರ್ಥನೆ ಮಾಡ್ತೀವಿ. ದೇವರ ರಾಜ್ಯಕ್ಕೆ ನಾವು ಯಾರು? ವಾರಸರು, ಕುಮಾರರು. ಇಲ್ಲಿ ದೇವರ ರಾಜ್ಯ ನಮ್ಮಲ್ಲಿದೆ. ನಮಗೆ ದೇವರು ನಮ್ಮನ್ನು ಪ್ರೀತಿಸುತ್ತಾ ಇದ್ದಾನೆ. ದೇವರು ನಮ್ಮನ್ನು ಪ್ರೀತಿಸುತ್ತಾ ಯಾಕಿದ್ದಾನೆ ಅಂದರೆ, ಕತ್ತಲೆಯಲ್ಲಿರುವ ಜನಗಳಿಗೆ ಬೆಳಕಿಗೆ ನಾವು ತರ್ತೀವಂತ ನಮ್ಮ ಮೇಲೆ ನಂಬಿಕೆ. ಅಲ್ಲಿ ಶಿಲುಬೆ ಮೇಲೆ ರಕ್ತ ಸುರಿಸಿದಾಗ ಕೈಯಲ್ಲಿ ರಕ್ತ, ಕಾಲಿನಲ್ಲಿ ರಕ್ತ, ಈ ತಲೆಯೆಲ್ಲ ಕೂಡ ರಕ್ತದಿಂದ ಕಿರೀಟವು, ಮುಳ್ಳಿನ ಕಿರೀಟವು. ಇಷ್ಟು ಶ್ರಮೆ ಯಾಕೆ ಬಿದ್ದ ಗೊತ್ತಾ? ನಮ್ಮ ಮೇಲೆ ನಂಬಿಕೆ ಇಟ್ಟ. ಕತ್ತಲೆಯಲ್ಲಿ ಪ್ರಜೆಗಳಿದ್ದಾರೆ, ಅವರನ್ನು ಬೆಳಕಿಗೆ ಕರ್ಕೊಂಬರ್ಬೇಕು ಅಂತ. ಈಗ 12:30 ನಾವು ಓದ್ಕೊಳ್ಳೋಣ. ಕರ್ತನು ಒಬ್ಬನೇ, ದೇವರಾದ ಕರ್ತನು ಒಬ್ಬನೇ. ನೋಡ್ರಿ, ಕೇಳ್ರಿ, ದೇವರಾದ ಕರ್ತನು ಒಬ್ಬನೇ, ನಮ್ಮನ್ನು ಪ್ರೀತಿಸುವವನು ಕರ್ತನು ಒಬ್ಬನೇ, ಯೇಸು ಕರ್ತನು ಒಬ್ಬನೇ. ಇಲ್ಲಿ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕೆಂದ ಮೊದಲನೇ ಆಜ್ಞೆ. 2 ಆಜ್ಞೆ ಕೊಟ್ಟರು. ನಿನ್ನ ಹಾಗೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕೆಂದು 2ನೇ ಆಜ್ಞೆ. ಇವುಗಳಿಗಿಂತ ಹೆಚ್ಚಿನ ಆಜ್ಞೆ ಮತ್ತೊಂದು ಇಲ್ಲ ಅಂತ ಆ ಶಾಸ್ತ್ರಿ ಉತ್ತರ ಕೊಟ್ಟ. ಬೋಧಕನೇ, ಚೆನ್ನಾಗಿ ಹೇಳಿದೆ, ಒಬ್ಬನೇ ಇದ್ದಾನಲ್ಲ, ಆತನು ಹೊರತು ಮತ್ತೊಬ್ಬನು ದೇವರಿಲ್ಲ ಅಂತಂದು ನೀನು ಹೇಳಿದ್ದು ಸತ್ಯ. ಆತನನ್ನು ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಬಲದಿಂದಲೂ ಪ್ರೀತಿಸುವರು, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸುವರು, ತನ್ನನ್ನು ಪ್ರೀತಿಸುವಂತೆ ನೆರೆಯವರನ್ನು ಪ್ರೀತಿಸುವರು. ಇವೆರಡೂ ಸರ್ವಾಂಗ ಹೋಮಗಳಿಗಂತಲೂ ಎಲ್ಲ ಯಜ್ಞಗಂತಲೂ ಹೆಚ್ಚಿನವು ಅಂದನು. ಅವನು ಬುದ್ಧಿಯಿಂದ ಉತ್ತರ ಕೊಟ್ಟದ್ದನ್ನು ಯೇಸು ಕಂಡು, ನೀನು ದೇವರ ರಾಜ್ಯಕ್ಕೆ ದೂರವನ್ನೆಲ್ಲ ಅಂತಂದು ಹೇಳ್ದ. ಈಗ ಎಲ್ಲ ಗೊತ್ತೈತಿ ಅಲ್ಲ, ದೇವರು ಯಾಕೆ ಶಿಲ್ಬೆ ಹತ್ತಿದ್ರು, ಯಾಕೆ ರಕ್ತ ಸುರಿಸಿದ್ರು, ಯಾಕೆ ಪ್ರಾಣ ಕೊಟ್ಟರು, ಯಾಕೆ ನಿನ್ನ ಪಾಪಗಳಿಗೆ ಕ್ಷಮಿಸಿದ್ರು, ಏಕೆ ನಿನ್ನ ಪಾಪಗಳೆಲ್ಲ ಕ್ಷಮಿಸಿ ನಿನಗೆ ಅಧಿಕಾರ ಕೊಟ್ಟರು, ದೇವರ ರಾಜ್ಯವು ನಿನ್ನ ಹತ್ರ ಇದೆ ಅಂತ ಅಂದರೆ, ದೇವ ಎಲ್ಲ ಹೇಳ್ಬಿಡ್ತದನ್ನ ಚಿಟ್ಟ. ನೀನು 2 ಆಜ್ಞೆ ಕೊಟ್ಟಿಯಪ್ಪ, ಮೋಶೆ ಧರ್ಮಶಾಸ್ತ್ರ ಅಳಿಸ್ಬಿಟ್ಟಿದೆಯಪ್ಪ. ಈ ಮೋಶೆ ಧರ್ಮಶಾಸ್ತ್ರವನ್ನು ಅಳಿಸಿದ ಮೇಲೆ ನಮಗೆ ಕೊಟ್ಟಿದ್ದು ಪೂರ್ಣ ಹೃದಯದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಬಲದಿಂದಲೂ ನಿನ್ನ ಆರಾಧಿಸಬೇಕು, ನಿನ್ನ ಸ್ತುತಿಸಬೇಕು, ನಿನ್ನ ಮಹಿಮಪಡಿಸಬೇಕು ಅಂತಂದು ಹೇಳ್ತಾ ಇದ್ದಾನಲ್ಲ. ನಿನ್ನಾಗೆ ನಿನ್ನ ನೆರೆಯವರನ್ನು ಪ್ರೀತಿಸಂತಂದು ಹೇಳ್ತಾ ಇದ್ದಾನಲ್ಲ. ಈಗ ಆ ಕೆಲಸಕ್ಕೆ ನೀನು ದೇವರ ರಾಜ್ಯಕ್ಕೆ ದೂರ ಇಲ್ಲ, ಹತ್ರ ಇದೆಯಲ್ಲ ಅಂತಂದು ಅವನಿಗೆ ಏನು ಹೇಳಿದಾನೆ ಅಂದರೆ, ಒಂದು ಕೆಲಸ ಕೊಟ್ಟಿದ್ದಾನೆ. ನೀನು ನಿನ್ನ ಸೊತ್ತನ್ನು ಮಾರಿ ಅವು ತಂದು ಅಪೊಸ್ತಲರಿಗೆ ಕೊಟ್ಟು ದೇವರ ಕೆಲಸ ಮಾಡಂದ್ರೆ ಮಕ ಸಣ್ಣಗೆ ಮಾಡ್ಕೊಂಬಿಟ್ಟ. ಮಕ ಸಣ್ಣಗೆ ಮಾಡಿಕೊಂಡು ಹೊಡ್ಬಿಟ್ಟ. ಇನ್ನು ಬಂದಿಲ್ಲ. ಯಾವಾಗಲೂ ಬೈಬಲ್ನಲ್ಲಿ ನೋಡ್ತೀವಿ, ಯಾವಾಗಲೂ ಕಂಡಿಲ್ಲ. ಮತ್ತೆ ಯೇಸು ಕರ್ತನೆಂದು ಹತ್ರಕ್ಕೆ ಬಂದಿಲ್ಲ. ಯಾಕೆಂದರೆ ಹಣದ ಮೇಲೆ ವ್ಯಾಮೋಹ, ದುಡ್ಡಿನ ಮೇಲೆ ವ್ಯಾಮೋಹ. ದುಡ್ಡು ಅಂದರೆ ಅಷ್ಟು ಇಷ್ಟ, ಪ್ರೀತಿ. ಆದರೆ ದೇವರು ಬೇಕು, ದೇವರು ತ್ಯಾಗ ಬೇಕು. ರಕ್ತದಿಂದ ನಾನು ಪಾಪಗಳನ್ನು ಬಯಸುತ್ತೇನಂತಂದು ಹೇಳಿದ್ರೆ ತ್ಯಾಗ ಮಾಡಬೇಕು. ನಿನಗೆ ದೇವರು ಕೊಟ್ಟಿದ್ದು ಪ್ರಾಣವಲ್ಲ, ಪ್ರಾಣ ತ್ಯಾಗ ಮಾಡಿದ್ನಲ್ಲ, ನೀನೇನು ಕೊಡ್ತೀಯ? ದಿವಸ ದೇವರು ಕೇಳ್ತಾ ಇದ್ದ, ನೀನೇನು ಕೊಡ್ತೀಯ? ಮನೆ ಕಟ್ಟುವ ಮೂಲೆಗಲ್ಲು ತಲೆಗೆ ಮೂಲೆಗಲ್ಲು ಅಂತಂದು ಹೇಳ್ತಾ ಇದ್ದಾನೆ ದೇವರು. ಏಕೆಂದರೆ ನಮಗೆ ಕೆಲಸ ಕೊಟ್ಟಾನೆ, ಕೆಲಸಕ್ಕೆ ತಕ್ಕ
ನಮ್ಮ ಹತ್ರ ತೆಗಿಬೇಕಂತ ನೋಡ್ತಾ ಇದ್ದಾನೆ. ಯಾಕೆಂದರೆ ಪ್ರಾಣ ಕೊಟ್ಟಿದ್ದಾನೆ. ಎಷ್ಟು ಪ್ರಾಣಗಳನ್ನು ನಾವು ರಕ್ಷಿಸ್ತಾವಂತ ಕೇಳ್ತಾನೆ. ಎಷ್ಟು ಅಳಿದು ಹೋದ ಆತ್ಮಗಳನ್ನು ಎಷ್ಟು ರಕ್ಷಿಸಿದೀಯ ಅಂತ ಕೇಳ್ತಾನೆ. ಹನ್ನೆರಡು 37 ಪ್ರಭು ನನ್ನ ಪ್ರಭುವಿನ ಸಂಗಡ ಏನು ಹೇಳ್ತಾ ಇದ್ದಾನೆ ನೋಡ್ರಿ. 37 ದಾವೀದನೇ ಆತನನ್ನು ಒಡೆಯನೆಂದು ಹೇಳಿರುವ ಆತನಿಗೆ ಮಗನೆಂದು ಹೇಳಿದ್ದು ಏಕೆ? 36 ಓದಿದರೆ, ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳಿಗೆ ಕೆಳಗೆ ಹಾಕುವ ತನಕ ನನ್ನ ಬಲಗಡೆಯಲ್ಲಿ ಕೂತಿಕೊಳ್ಳು. ಯೇಸು ಕ್ರಿಸ್ತನು ದಾವೀದನಿಗೆ ವಾಗ್ದಾನ ಮಾಡಿದ್ದಾನೆ, ನಿನ್ನ ವಂಶದಲ್ಲಿ ಒಬ್ಬನನ್ನು ಆಶೀರ್ವದಿಸ್ತೀನಿ, ತುಂಬ ಆಶೀರ್ವದಿಸ್ತೀನಿ. ಯಾರು? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ನಾವು ಮನೆ ಕಟ್ಟುವ ಗಲ್ಲು, ಮೂಲೆಗಲ್ಲು. ಈಗ ಯೇಸು ಕ್ರಿಸ್ತನನ್ನು ಸಿಂಹಾಸನದ ಮೇಲೆ ಕುಂದಿರಿಸಿದ್ನಲ್ಲ, ಯೇಸು ಕ್ರಿಸ್ತನಿಗೆ ಒಂದು ಕೆಲಸ ಕೊಟ್ಟನಲ್ಲ, ಶಿಲುಬೆ ಹತ್ತಿದ, ರಕ್ತ ಸುರಿಸಿದ, ಪ್ರಾಣ ಕೊಟ್ಟ. ಇಷ್ಟು ಮಾಡಿದ ದೇವರು, ನಾನು ಶತ್ರುಗಳು ನಿನ್ನ ಪಾದಕ್ಕೆ ಬರ್ತಾರೆ. ಹೆಂಗೆ ಬರ್ತಾರಪ್ಪ? ಯಾರು ಕೆಲಸ ಮಾಡ್ತಾರಪ್ಪ? ನಾನೇ ಮಾಡಬೇಕು. ನನಗೋಸ್ಕರ ಪ್ರಾಣ ಸುರಿಸಿದ್ದಾನೆ, ಪ್ರಾಣ ಕೊಟ್ಟಿದ್ದಾನೆ, ರಕ್ತ ಸುರಿಸಿದ್ದಾನೆ. ನಾನು ತಾನೇ ಮುಂದಕ್ಕೆ ಹೋಗಬೇಕು, ನಾನು ತಾನೇ ಮುಂದಕ್ಕೆ ಹೆಜ್ಜೆ ಹಾಕಬೇಕು, ನಾನು ತಾನೇ ನಶಿಸಿ ಹೋದ ಆತ್ಮಗಳು ರಕ್ಷಿಸಬೇಕು, ಸುವಾರ್ತೆ ಹೇಳಬೇಕು, ಕತ್ತಲಿಗಿದ್ದವರು ಬೆಳಕಿಗೆ ಕರ್ಕೊಂಬರಬೇಕು. ದೇವರು ಕೇಳ್ತಾ ಇದ್ದಾನೆ. ಈಗ ನೀನು ಮೌನವಾಗಿ ಕೂತ್ಕೋ. ಏನು? ಮೌನವಾಗಿ ಕೂತ್ಕೋ. ಎಲ್ಲಿ? ಬಲಗಡೆಯಲ್ಲಿ ಕೂತ್ಕೋ. ಇದೇ ನೋಡ್ರಿ ವಾಕ್ಯ ನೋಡ್ರಿ, 36 ಓದ್ರಿ. 12:36 ಮಾರ್ಕ್ ಸುವಾರ್ತ ಓದಿದ್ರೆ, ನಾನು ನಿನ್ನ ಶತ್ರುಗಳನ್ನು ನೀ ಪಾದ ಕೆಳಗೆ ಒಪ್ಪಿಸುವವರೆಗೂ ನನ್ನ ಎದೆ ಭಾಗದಲ್ಲಿ ಕೂತ್ಕೋ. ಏಕೆ ದೇವರು ನಿಮ್ಮಳವಾಗಿ ಕೂತ್ಕೋ ಅಂತಂದು ಹೇಳಿದಾನಂದ್ರೆ, ನಮ್ಮ ಮೇಲೆ ನಂಬಿಕೆ, ವಿಶ್ವಾಸವಿಲ್ಲದೆ ದೇವರಿಗೆ ಪ್ರೀತಿಯಾಗಿರೋದು ಕಷ್ಟ. ಎಂದಿಗೂ ಆಗೋದಿಲ್ಲ. ವಿಶ್ವಾಸದಿಂದ ಬಲಗೊಳ್ಳಬೇಕು, ನಂಬಿಕೆಯಿಂದ ಬಲಗೊಳ್ಳಬೇಕು. ನಾವಂದರೆ ಎಷ್ಟು ನಂಬಿಕೆ ಗೊತ್ತಾ ದೇವರಿಗೆ? ನನ್ನ ಮಗ ಬಿಟ್ಟರೆ ಯಾರು ಮಾಡ್ತಾರೋ? ನಾನು ಪ್ರಾಣ ತ್ಯಾಗ ಮಾಡಿದ್ದೀನಿ, ಅವನು ಜೀವಿತವನ್ನು ತ್ಯಾಗ ಮಾಡಿದ್ದಾನೆ, ಜೀವಿತವನ್ನು ಅರ್ಪಿಸಿದ್ದಾನೆ. ಎಸ್ತೇರಳು ಪ್ರಾರ್ಥನೆ ಮಾಡಿದಾಳೆ. ಹಾಮಾನು ನೇಣ್ಕಂಬ ಹತ್ತಿದ. ಎಸ್ತೇರ್ ಮತ್ತೆ ಪ್ರಾರ್ಥನೆ ಮಾಡಿದರೆ, ಉಪವಾಸ ಪ್ರಾರ್ಥನೆ ಮಾಡಿದಾಳೆ. ಅಲ್ಲಿ 10 ಜನ, ಹಾಮಾನನ 10 ಜನಗಳು ನೇಣ್ಕಂಬ ಹಾಕಿಸಿದ್ದಾನೆ. ರಾಜ್ಯವೆಲ್ಲ ಯಾರ್ದಾಯ್ತೀಗ? ಮೊರ್ದೆಕೈಗೆ ಬಂತು. ಮೊರ್ದೆಕೈ ಪ್ರಧಾನಮಂತ್ರಿ ಆದ. ಇವರೆಲ್ಲರಿಗೆ ಸಾಯಬೇಕು ಅಂತ ಒಂದು ಆಜ್ಞೆ ತಂದಿದ್ದ. ಹಾಗೆ ಇಲ್ಲಿ ನಾನು ನನ್ನ ಪಾದಗಳಿಗೆ ಬರ್ತಾನೆ ಶತ್ರು ಅಂದರೆ ಮನುಷ್ಯರಲ್ಲ. ಮನುಷ್ಯರೆಲ್ಲರಿಗೆ ದೇವರಿಗೆ ಬೇಕು, ದೇವರಿಗೆ ಮನುಷ್ಯರೆಲ್ಲರೂ ಬೇಕು. ಆದರೆ ಈ ಮೈಂಡ್ಸೆಟ್ ಇದು ಚೆನ್ನಾಗಾಗಬೇಕು. ಇದು ಸಾತಾನಿಗೆ ದಾಸರಾದರೆ ಅವನು ಕುಡುಕ ಕೆಲಸ ಮಾಡ್ತಾನೆ, ಎಲ್ಲ ಕೆಲಸ ದಂಧ ಮಾಡ್ತಾನೆ ಇರ್ತಾರೆ. ಯಾಕೆಂದರೆ ಅವರು ಪಾಪಕ್ಕೆ ದಾಸರಾಗಿದ್ದಾರೆ. ಪಾಪಕ್ಕೆ ದಾಸರಾಗಿ ಸೈತಾನನಿಗೆ ವಿಧೇಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆವಾಗ ದೇವದೂಷಣ ಮಾಡ್ತಾ ಇದ್ದಾರೆ. ಈಗ ಏನು ಹೇಳ್ತದೆ ನೋಡ್ರಿ, ನೀನು ದೇವರ ರಾಜ್ಯಕ್ಕೆ ದೂರವಾದವನಲ್ಲ ಅಂತಂದು ಅಂದನು. ಆತನು ಪ್ರಶ್ನೆ ಮಾಡುವುದಕ್ಕೆ ಯಾರಿಗೆ ಧೈರ್ಯವಿಲ್ಲ. ಯೇಸು ದೇವಾಲಯದ ಉಪದೇಶಿಸುತ್ತಿರುವಾಗ ಶಾಸ್ತ್ರಿಗಳು ಬರಬೇಕಾದ ಕ್ರಿಸ್ತನು ದೇವರ ಮಗನೆಂದು ಹೇಳುತ್ತಾರಲ್ಲ ಅಂದನು. ದೇವರ ಮಗನೆಂದು ಹೇಳುತ್ತಾರಲ್ಲ ಅಂತ ಹೇಳ್ತಾ ಇದ್ದಾನೆ. ದೇವರ ಮಗನು, ದಾವೀದ ಮಗನು ಯೇಸು ಕ್ರಿಸ್ತನು ದಾವೀದ ಮಗನು. ಹೌದು, ಯೇಸು ಕ್ರಿಸ್ತನು ದಾವೀದ ಮಗನು. ಏಕೆಂದರೆ ಪ್ರೀತಿಯಿಂದ ದಾವೀದನು ನೋಡಿಕೊಂಡ.
ಪ್ರೀತಿಯಿಂದ ನೋಡ್ಕೊಂಡ ಗೊತ್ತಾ ದಾವೀದನಂದ್ರೆ. ಯಾಕೆಂದರೆ ನಿನ್ನ ವಂಶದಲ್ಲಿ, ಯೂದಾ ವಂಶದಲ್ಲಿ, ನಿನ್ನ ವಂಶದಲ್ಲಿ ಒಬ್ಬರು ಸಿಂಹಾಸನ ಹತ್ತುತ್ತಾರೆ. ಯಾವ ಸಿಂಹಾಸನ? ಯೇಸು ಕ್ರಿಸ್ತನು, ಕರ್ತನು, ಒಡೆಯನು. ದೇವರಿಗೆ ಸ್ತೋತ್ರ, ಕರ್ತನಿಗೆ ಸ್ತೋತ್ರ. ಪೂರ್ಣ ಉದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ದೇವರನ್ನು ಆರಾಧಿಸಿದರೆ, ನಿನ್ನ ಹಾಗೆ ನಿನ್ನ ನೆರೆಯವರನ್ನು ಆರಾಧಿಸಿದರೆ ನೀವು ಧನ್ಯರು. ಕತ್ತಲೆಯೊಳಗಿಂದ ಬೆಳಕಿಗೆ ಬರಬೇಕು. ಕತ್ತಲೆಯೊಳಗಿಂದ ಬೆಳಕಿಗೆ ಬಂದು ವಾಕ್ಯದ ಬೆಳಕಿನಲ್ಲಿ ನಾವೆಲ್ಲ ಕೃಪೆಯಿಂದ ಕೃಪೆಗೆ ಏರಲ್ಸಲ್ಪಡಬೇಕು. ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ, ಕರ್ತನ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆ, ಸ್ತೋತ್ರ, ಸ್ತೋತ್ರ. ದಾವೀದನ ಕುಮಾರನೇ, ಒಡೆಯನೇ, ಯೇಸು ಕ್ರಿಸ್ತನೇ, ಪಶ್ಚಾತ್ತಾಪ ಪಟ್ಟರೆ ನೀವು ಪಾಪಗಳು ಕ್ಷಮಿಸಲ್ಪಡ್ತವೆ. ಪೂರ್ಣ ಉದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ದೇವರ ರಾಜ್ಯವು ನಿಮ್ಮಲ್ಲಿ ಬರುತ್ತೆ. ನಿನ್ನ ಹಾಗೆ ನಿನ್ನ ನೆರೆಯವರನ್ನು ಪ್ರೀತಿಸು ಅಪ್ಪ. 2 ಆಜ್ಞೆಗಳು ಕೊಟ್ಟಿಯಪ್ಪ, ನಿನಗೆ ಸ್ತೋತ್ರ. ನಮ್ಮನ್ನು ತಂದೆ ಕತ್ತಲೆಯಿಂದ ಬೆಳಕಿಗೆ ಬರಲಿ ಅಂತಂದು ಹೇಳಿದ್ದೀಯಪ್ಪ. ಅಪ್ಪ, ನಮ್ಮ ಪಾಪಗಳು ನಿಮ್ಮ ವಾಕ್ಯದ ನೆರಳಿನಲ್ಲಿ ನಾವು ತೊಳ್ಕೊತಿದ್ದೀವಪ್ಪ. ನಮ್ಮನ್ನು ಕ್ಷಮಿಸುತ್ತಂದೆ, ನಮ್ಮನ್ನು ಬಲಗೊಳಿಸುತ್ತದೆ, ನಮ್ಮ ಸ್ಥಿರಗೊಳಿಸುತ್ತಂದೆ. ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಕರ್ತನಾಮದಲ್ಲಿ ಸ್ತೋತ್ರ, ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದೆ ತಂದೆ. ಆಮೇಲೆ.